ನೆವರ್ ಪ್ರಮೋಟ್ ಸಮ್ ಒನ್ ಬೇಸ್ಡ್ ಆನ್ ದೇರ್ ಫಾಲೋಯಿಂಗ್. ಅಂದರೆ ಲೆಟ್ಸ್ ಈಗ ಯಾರೋ ಒಬ್ರು 100K 200K ಅಥವಾ 50K ಫಾಲೋಯಿಂಗ್ ಇರುತ್ತೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ. ಇವ್ನು 50,000 ಫಾಲೋವರ್ಸ್ ಇದೆ, ಸರ್ ಭಯ್ಯ ಭಾಯ್ ಅಂತ ಹೇಳಿ ಮಾತಾಡ್ಸೋದು, ಅಥವಾ ಇನ್ನೊಬ್ರು ಯಾರೋ ಮೇಡಮ್ ಅಂತ ಮಾತಾಡ್ಸೋದು. ಫಸ್ಟ್ ಆಫ್ ಆಲ್ ಅವ್ರ ಫಾಲೋಯಿಂಗ್ ಹೆಂಗೆ ಗೈನ್ ಮಾಡಿದ್ದಾರೆ, ಎಂಟರ್ಟೈನ್ ಮಾಡಿದಾರಾ, ಸ್ಕಿಲ್ ಯೂಸ್ ಮಾಡಿದಾರಾ, ಅಥವಾ ಏನಾದ್ರು ಟ್ಯಾಲೆಂಟ್ ಇದೆಯಾ, ಅಥವಾ ಇನ್ನೊಂದೇನಾದ್ರು ಕಾಂಪಿಟೇಟಿವ್ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಾ, ಅಥವಾ ಇನ್ನೊಂದೇನಾದ್ರು ಇನ್ಫಾರ್ಮೇಶನ್ ಹೈಲಿ ಟೆಕ್ನಿಕಲಿ ಸ್ಕಿಲ್ಡ್ ಅಥವಾ ನಾಲೆಜಿಬಲ್ ಇದ್ದಾರಾ, ಅಥವಾ ತುಂಬಾ ಹೆಲ್ಪ್ಫುಲ್ ಪರ್ಸನ್ ಇದ್ದಾರಾ, ಏನಿದೆ ಅವ್ರದ್ದು, ಏನು ನಿಶ್ ಇದೆ, ಹೆಂಗೆ ಅವ್ರ ಮೇಲೆ ಬಂದರು, ಅದೇನು ಅರ್ಥ ಮಾಡ್ಕೊಳ್ಳಿ. ಇಫ್ ಇಟ್ ಇಸ್ ಎಂಟರ್ಟೈನ್ಮೆಂಟ್, ದೇರ್ ಆರ್ 100 ways ಟು ಎಂಟರ್ಟೈನ್ ಪೀಪಲ್. ಆಯ್ತಾ, ಅದ್ರಲ್ಲಿ ನೋಡ್ಕೊಳ್ಳಿ ಕ್ರಿಂಜ್ ಇದ್ದಾರಾ, ಅಥವಾ ಬೇರೆ ಏನಾದ್ರು ಒಳ್ಳೆ ಥರದಿಂದ ಮಾಡ್ತೀಯಾರಾ. ಸುಮ್ಮನೆ ಫಾಲೋಯಿಂಗ್ ಇಂದ ನೀವು ಸಪೋರ್ಟ್ ಮಾಡ್ತಾ ಹೋದ್ರೆ ದೇರ್ ಇಸ್ ನೋ ಎಂಡ್. ಆಯ್ತಾ, ಯಾಕೆಂದ್ರೆ ಅವರು ಕೆಟ್ಟ ಭಾಷೆ ಯೂಸ್ ಮಾಡಿ ಫಾಲೋಯಿಂಗ್ ಎಲ್ಲ ಗೇನ್ ಮಾಡಿರ್ತಾರೆ, ಕೆಟ್ಟದೆಲ್ಲ ತೋರಿಸ್ಕೊಂಡು ಕೆಟ್ಟದೆಲ್ಲ ಇದು ಮಾಡ್ಕೊಂಡು, ಈವನ್ ಸಮ್ಟೈಮ್ಸ್ ಗಾಂಜಾ ಹೊಡೆದು ಮಾಡಿರ್ತಾರೆ. ಆಯ್ತಾ, ಸೊ ಇಂಥ ನನ್ನ ಮಕ್ಳಿಗೆಲ್ಲ ಹೋಗ್ಬಿಟ್ಟು ನೀವು ಅಟೆನ್ಷನ್, ವ್ಯೂಸ್, ಹೈಪ್ ಕೊಟ್ರೆ ಅಂತವ್ರು ನಮ್ಮ ಸಮಾಜಕ್ಕೆ ಯಾವಾಗ್ಲಿದ್ರು ಗೊತ್ತೆ, ಅವರಿಂದ ಏನೂ ಉಪಯೋಗ ಆಗಲ್ಲ, ನಾಲಾಯಕ್ ನನ್ನ ಮಕ್ಳೇ. ಆಯ್ತಾ, ಸೊ ನೀವು ಅಂಥವ್ರಿಗೆ ಹೋಗ್ಬಿಟ್ಟು ಮರ್ಯಾದೆ ಕೊಡೋದ್ಕಿಂತ ಯಾರು ರಿಯಲ್ ಟ್ಯಾಲೆಂಟ್ ಇದಾರಲ್ಲ, ಸ್ಟ್ರೀಟ್ಸಿಗೆ ಹೋಗಿ ರೋಡ್ ಸೈಡ್ ಕುತ್ಕೊಂಡು ತಬಲಾ ಬಾರಿಸ್ತಾರೆ, ಫ್ಲೂಟ್ ಉತ್ತಾ ಇರ್ತಾರೆ, ಅಂಥವ್ರನ್ನ ಸಪೋರ್ಟ್ ಮಾಡಿ, ಅಂಥವ್ರನ್ನ ಬೆಳೆಸಿ. ಅಟ್ಲೀಸ್ಟ್ ನಿಮಗೊಂದು ಪುಣ್ಯ ಬರುತ್ತೆ, ಆ್ಯಂಡ್ ರೈಟ್ ಟ್ಯಾಲೆಂಟಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ಆಗುತ್ತೆ, ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ.